ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಕ್ರಿಶ್ಚಿಯನ್ ಧರ್ಮಗುರುಗಳಾದಂಥ ಪೂಜ್ಯ ವಾರೆನ್ಸ್ ಭಾಸ್ಕರನೇಶ್ ಅವರ, ಮುಸ್ಲಿಂ ಧರ್ಮಗುರುಗಳಾದಂಥ ಪೂಜ್ಯ ದಾರಿಯ ಸುನ್ನಿ ವಿದ್ವಾಂಸರು, ಇವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರ, ಇನ್ನೊಬ್ಬರು ಮಾಜಿ ಸಚಿವರಾದಂಥ ಅಭಯಚಂದ್ರ ಜೈನ್, ಮಾಜಿ ಸಚಿವರು ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಸ್ವಾಮಿ ಅವರ, ಮೇಲ್ಮನೆಯ ಸದಸ್ಯರಾದಂಥ ಐವಾನ್ ಡಿಸೋಜ ಅವರ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಮಂಗಳೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಹರೀಶ್ ಕುಮಾರ್ ಅವರು, ಕರಾವಳಿ ಅಭಿವೃದ್ಧಿ ನಿಗಮದ ಈ ಸಮಾರಂಭದ ಅಧ್ಯಕ್ಷರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರ, ಶ್ರೀಮತಿ ಸುಮಾ ಕುಮಾರ್ ರೈ ಅವರ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಗಟ್ಟಿ ಅವರೇ, ಪರಿಸರ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಕಿಟ್ಟು ಅವರೇ, ಸಾವಯವ ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಲಾವಣ್ಯ ಅವರೇ, ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿ ಅವರೇ, ಲೋಕಸಭೆ ಚುನಾವಣಾ ಅಭ್ಯರ್ಥಿಯಾದಂಥ ಪದ್ಮರಾಜ ಪೂಜಾರಿ ಅವರೇ, ಪಕ್ಷದ ಮುಖಂಡರು, ನಮ್ಮ ಅಭ್ಯರ್ಥಿಯಾಗಿದ್ದಂಥ ಶ್ರೀ ಇನಾಯತ್ ಆಲಿ ಅವರೇ, ಪಕ್ಷದ ಮುಖಂಡರಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರೇ, ಪಕ್ಷದ ಮುಖಂಡರಾದಂಥ ರಕ್ಷಿತಾ ಶಿವರಾಮ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರು,
ಇವತ್ತು ಅಶೋಕ್ ರೈ ಅವರು ರೈ ಎಸ್ಟೇಟ್ಸ್ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ಅಶೋಕ ಜನಮನ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಇವತ್ತಿನಿಂದ ದೀಪಾವಳಿ ಹಬ್ಬ. ಇವತ್ತು ನಾಳೆ ನಾಡಿದ್ದು 3 ದಿನ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಅಶೋಕ್ ರೈ ಅವರು ಮತ್ತು ಅವರ ವಸ್ತ್ರ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಅಶೋಕ್ ಅವರು ಶಾಸಕರಾಗಿ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಸ್ತ್ರಾಭರಣಗಳನ್ನ ಜನರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 3 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು 1 ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಅವರು ಸಮಾಜದಲ್ಲಿ ಬೇರೆ ಶ್ರೀಮಂತ ವರ್ಗದ ಜನರಿಗೆ ಮಾರ್ಗದರ್ಶಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸ. ಮನುಷ್ಯ ತಾನು ಬೆಳೆಸಿದ್ದನ್ನ ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಗರಿಗೆ ಸ್ವಲ್ಪ ಭಾಗವನ್ನು ಹಂಚತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರು, ಮೇಲ್ಜಾತಿ ಕೆಳಜಾತಿ, ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡುತ್ತೀವಿ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಂದ್ರೆ, ಸಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಉಳ್ಳವರು ಇಲ್ಲದವರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಿಮಗೆ ಬಸವಣ್ಣವರು ಹೇಳಿದ್ರು, ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದ್ರೆ, 2 ತತ್ವಗಳನ್ನ ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ. ಕಾಯಕ ನಾಶೋಕ. ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸಬೇಕು. ಯಾರು ಕೂಡ ಕೂತ್ಕೊಂಡು ತಿನ್ನಬಾರ್ದು ಅಥವಾ ಇನ್ನೊಬ್ಬರು ಸಂಪಾದನೆ ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನ ಅನುಭವಿಸಬಾರ್ದು. ನಾವು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡೋದನ್ನ ಎಲ್ರಿಗೂ ಹಂಚ್ಕೊಂಡು ತಿಂತಕ್ಕಂಥ
ಏನಪ್ಪಾ ಅಂತಂದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡೋದನ್ನ ಎಲ್ಲರೂ ಹಂಚಿಕೊಂಡು ತಿನ್ಬೇಕು. ಇದು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು. ಇದನ್ನ ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡುವುದಲ್ಲ, ಇನ್ನೊಬ್ಬರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಮಾಜಮುಖಿಯಾದಂತ ಉತ್ತಮವಾದಂತ ಕೆಲಸ ಅಂತ ನಿಮಗೆ ಇದನ್ನ ಮುಂದುವರಿಸತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ದೇವರು ಕೂಡ ಇದನ್ನೇ ಅನುಸರಿಸಲಿ ಅಂತಕ್ಕಂಥ ಮಾತುಗಳನ್ನು ಸಮಾಜ ನಿರ್ಮಾಣ ಆಗಲ್ಲ. ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಅಸಮಾನತೆಯನ್ನು ಹೋಗಲಾಡಿಸಿದಾಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಅಸಮಾನತೆ ಇದೆ ಅಂದ್ರೆ ತಾರತಮ್ಯ ಇದೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಹೇಗೆ ಹೋಗೋದು? ಬಡತನ ಸಮಾಜ ಹೇಗೆ ನಿರ್ಮಾಣ ಆಗೋದು? ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಒಂದು ಮಾತನ್ನು ಹೇಳಿದರು. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕಲ್ಲ, ಅಲ್ಲಿವರೆಗೆ ಅಸಮಾನತೆಯನ್ನು ಯಾರು ನರಳುತ್ತಾ ಇದ್ದಾರೆ, ಬಡತನದಿಂದ ಯಾರು ನರಳುತ್ತಾ ಇದ್ದಾರೆ, ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನು ನಿರ್ನಾಮ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತು. ಎಚ್ಚರಿಕೆಯ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಹೇಳಿದಂತ ಮಾತುಗಳು ಯಾವಾಗ ಹೇಳಿದ್ರು ನೀವೆಲ್ಲ ತಿಳ್ಕೊಳ್ಳಿ. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದಂತ ಮಾತುಗಳು. ಅಲ್ಲಿ ಒಂದು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಇದನ್ನ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಮಾಡಿದಾಗ ಮಾತ್ರ ಸಮಾಜ, ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಇದೆಲ್ಲ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ನಾನು ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ, 2ನೇ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೆ. ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಎಲ್ರಿಗೂ ಅರ್ಥ ಆಗ್ಬೇಕು. ಸಂವಿಧಾನ ಅರ್ಥ ಆಗದೆ ಹೋದ್ರೆ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಹೇಳಿದ್ರು 850 ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ, ವರ್ಗರಹಿತವಾದಂತ, ಜಾತಿ ರಹಿತವಾದಂತ ಸಮಾಜ ನಿರ್ಮಾಣ. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಈಗ 3 ಜನ ಇದ್ದಾರೆ, ಮುಸ್ಲಿಂ ಧರ್ಮದವರಿದ್ದಾರೆ, ಹಿಂದೂ ಧರ್ಮದವರಿದ್ದಾರೆ, ಕ್ರಿಶ್ಚಿಯನ್ ಧರ್ಮದವರು ಕೂಡ ಇದ್ದಾರೆ. ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ದ್ವೇಷ ಮಾಡಿ ಅಂತ ಹೇಳಲ್ಲ, ಪ್ರತಿಯೊಬ್ಬರನ್ನು ಪ್ರೀತಿಸಿ ಅಂತ ಹೇಳ್ತಿದ್ದ ಹೊರತು ಧರ್ಮಗಳಿದ್ರೆ. ಅದಕ್ಕೆ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧನೆ ಮಾಡಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಮಾಡಬೇಕು, ಮಾಡ್ಕೊಳ್ಳಿ.
ಯಾವುದೇ ಧರ್ಮ, ಹಿಂದೂ ಧರ್ಮ ಆಗ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಅದಕ್ಕೆ ನಾವು ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಹೊರತು ಪರಸ್ಪರ ಕಚ್ಚಾಡ್ತಕ್ಕಂಥ ದ್ವೇಷ ಮಾಡ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರದು, ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ಸಹಿಷ್ಣುತೆ ಇರಬೇಕು, ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಸಹಬಾಳ್ವೆ, ಇದನ್ನ ಪ್ರತಿ ಒಂದು ಧರ್ಮದಲ್ಲೂ ಕೂಡ ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಎತ್ತಿ ಹಿಡಿದಾಗ ಆಗ್ತದೆ, ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪಾಲನೆ ಮಾಡಬೇಕಾಗುತ್ತದೆ. ಇದು ನಾವೆಲ್ಲರೂ ಕೂಡ ಕಲಿಯಬೇಕಾಗಿರ್ತಕ್ಕಂಥ ವಿಚಾರ. ಅದರಿಂದ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ, 2000 ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ 2023ರಿಂದ 2 ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕ್ತದೆ. ನೀವು ಹೇಳಿದ್ರಲ್ಲ, ಅಶೋಕ್ ರೈ ಅವರು ಹೇಳಿದರು, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ನಿನ್ನೆ ಹೇಳಿದೆ, ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದನ್ನ ಯಾಕೆ ಮಾಡಿದೆ ಅಂತ. ಯಾರೂ ಕೂಡ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಮುಗಿಬಹುದು. ಪ್ರತಿಯೊಬ್ಬರು ಕೂಡ ಅನ್ನ ತಿನ್ನಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ 2 ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಗ ಗುಂಡೂರಾಯರು, ದಿನೇಶ್ ಗುಂಡೂರಾವ್ ಅವರ ಹಣಕಾಸು ಆಮೇಲೆ ಆಹಾರ ಸಚಿವರಾಗಿ ನಾನು ಮುಖ್ಯಮಂತ್ರಿ ಆದಂತ 2003 ಮುಖ್ಯಮಂತ್ರಿ ಆದಾಗ ಮೊದಲು ₹1 ಕೊಡಕ್ಕೆ ಶುರು ಮಾಡಿದೆ. ಆಮೇಲೆ 5 ಕೆಜಿ ಪುಕ್ಕಟೆ ಕೊಟ್ಟಿದೆ. ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಕೊಡಕ್ಕೆ ಪ್ರಾರಂಭ ಮಾಡಿ. ಯಾರು ಹೊಸಬಾರ್ದು, ಎಲ್ಲರೂ ಹೊಟ್ಟೆ ತಿಂದು ಊಟ ಮಾಡಲೇಬೇಕು. ಯಾಕೆಂದ್ರೆ ನಮಗೆ ಅನ್ನದ ಮಹತ್ವ ಗೊತ್ತಿಲ್ಲ. ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ಊರಿನಲ್ಲಿ ನೀರಾವರಿ ಜಮೀನುಗಳು, ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು, ಭತ್ತ ಬೆಳೀತೀವಿ. ಎಲ್ಲರೂ ಭತ್ತ ಬೆಳೆಯಲ್ಲ, ಇವೆಲ್ಲ ಬುದ್ಧಿವಂತರು. ದಕ್ಷಿಣ ಕನ್ನಡ ಜಿಲ್ಲೆ ಜನ ಅಡಿಕೆ, ತೆಂಗು, ಭತ್ತ ಇವೆಲ್ಲ ಬೆಳೀತೀವಿ. ಬಹಳ ಸಂತೋಷ. ಓಕೆ ಮಾಡಿ, ಬೇಡ ಅಂತ ಹೇಳಲ್ಲ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ, ಬೇಡ ಅಂತ ಹೇಳೋದು. ಆದ್ರೆ ನಾವು ಏನೇ ಬೆಳೆದ್ರು ಕೂಡ, ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಬಹಳ ಕಡಿಮೆ. ಅದಕ್ಕೆ ನಾವೆಲ್ಲ ಅನ್ನ ಉಂಟಿದ್ದು ಯಾವಾಗ ಗೊತ್ತಾ? ಹಬ್ಬ ಬಂದಾಗ, ನೆಂಟರುಗಳು ಬಂದಾಗ ಅನ್ನ ಉಂಟಿದ್ದು. ಈಗ ಅನ್ನನೇ ಉಂಟಿದ್ದು, ಮುದ್ದೆ ತಿಂತಿದ್ದವು. ಹಿಟ್ಟು ಅಂತ ಕರಿತೀವಿ ನಾವು ಕಡೆ, ಮುದ್ದೆ. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಹೊಟ್ಟೆ ತುಂಬಾ ಅನ್ನ, ಹಿಟ್ಟು, ಬಾಯಿ ತುಂಬಾ ಅನ್ನ ಅಂತ ಹೇಳ್ತಾ ಇದ್ರು. ಅಂದ್ರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೇ ಇದನ್ನ. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಯ್ತಾ? ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ, 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ. ಒಂದು
ಶಕ್ತಿ ಯೋಜನೆ, ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು. ಯಾರು ದುಡ್ಡು ಕೊಡ್ತೀರಾ? ಈಗ ಇಲ್ಲಿ ಬಂದಿದ್ದೀರಲ್ಲ ಹೆಣ್ಮಕ್ಳು, ಯಾರಾದ್ರೂ ದುಡ್ಡು ಕೊಟ್ಟು ಬಂದಿದ್ದೀರಾ ಬಸ್ನಲ್ಲಿ? ಇಲ್ಲ. ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರುಗಾಡಿ, ಬೇಡ ಅಂತ ಹೇಳೋದನ್ನು. ಸ್ಕೂಟರ್ ಇಟ್ಕೊಂಡಿದ್ರೆ ತಿರುಗಾಡಿ. ಯಾರಿಗೆ ಕಾರ್ ಇಲ್ಲ, ಯಾರಿಗೆ ಸ್ಕೂಟರ್ ಇಲ್ಲ, ಅವರೆಲ್ಲರೂ ಕೂಡ ಫ್ರೀಯಾಗಿ, ಏನಮ್ಮ ಶಕುಂತಲಾ ಶೆಟ್ಟಿ, ಫ್ರೀಯಾಗಿ ತಿರುಗಾಡೋದು. ಸುಮಾರು 7 ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರತಕ್ಕಂಥದ್ದು ಜನಸಂಖ್ಯೆ ಸುಮಾರು 7 ಕೋಟಿ. ಅದರಲ್ಲಿ 50% ಮಹಿಳೆಯರು. 50% ಮಹಿಳೆ. ನಾನು ಮೊನ್ನೆ ಹಸನಾಂಬ ಜಾತ್ರೆಗೆ ಹೋಗಿದ್ದೆ. ಹಾಸನದಲ್ಲಿ ಹಸನಾಂಬ ಜಾತ್ರೆ ಅಂತ ನಡೀತಾ ಇದೆ. ಈ ಸಾರಿ ಇದ್ದಕ್ಕಿದ್ದಾಲೆ ಜಾಸ್ತಿ ಭಕ್ತರು ಬಂದು ಬರಕ್ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಆ ಬಂದ ಭಕ್ತರಲ್ಲಿ 70% ಮಹಿಳೆಯರು. ಮಹಿಳೆಯರು ಅಂದ್ರೆ ಫ್ರೀ ಬಸ್ ಇರೋದ್ರಿಂದ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ಕರ್ನಾಟಕ ನಂಬರ್ 1. ಇದು ಸುಮ್ಮನೆ ಸಾಧ್ಯ ಆಗ್ತದ? ಕೆಲವರು ಟೀಕೆ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟು ದುಡ್ಡಿಲ್ಲದ್ರೆ ನಿಮ್ಗೆ ಮೆಡಿಕಲ್ ಕಾಲೇಜ್ ಕೊಡಕ್ಕಾಗಿಲ್ಲ. ಈಗ ಅಶೋಕ್ ರೈ MLA ಆದ್ಮೇಲೆ 2.5 ವರ್ಷದಲ್ಲಿ 2,000 ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗೊಂಡಿದ್ದಾರೆ. ಎಲ್ಲಿ ತರಕಾಯ್ತು? ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು. ಯಾಕಂತಂದ್ರೆ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಗಳ ಅಂತ ಹಾಕೋದು ಏನಿಲ್ಲ. ನಿಮ್ ಜಿಲ್ಲೆ ನಮಗೆ ಓದಿತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದೀವಿ. ಹೌದಲ್ಲ? ಮೊದಲು ಏನು ಈ ಹುಷಾರಾಗಿರ್ಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯಾರು ಇಟ್ಕಿರ್ತಾರಲ್ಲ ಅವ್ರ ಮಕ್ಕಳು ಯಾರು ಕೂಡ ಬರಲ್ಲ. ಬೇರೆಯವರು ಹೊಡೆದಾಟ ಮಾಡೋರು ನೋಡಿದ್ದೀರಾ? ಮೇಲ್ಜಾತಿಯವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರಾ? ಮರ್ಡರ್ ಆಗೋದು ನೋಡಿದ್ದೀರಾ? ಅಟೆಂಪ್ಟ್ ಮರ್ಡರ್ ಆಗೋದು ನೋಡಿದ್ದೀರಾ? ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ. ಯಾರ ಮಾತು ಕೇಳಲಿಲ್ಲ. ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ ಪೊಲೀಸ್ ಕಮಿಷನರು, SP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆ ಇಲ್ಲ? ಆಗಿದೆ ಇಲ್ಲ? ನೋಡಿ, ಇದು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು
ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ನಾವು ಅಮಾಯಕ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗಬಾರದು. ಬಡವರ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗಬಾರದು. ಬೇರೆ ಧರ್ಮದವರನ್ನ ದ್ವೇಷಿಸತಕ್ಕಂಥ ಕೆಲಸ ಮಾಡಬಾರದು. ಎಲ್ಲರೂ ಮನುಷ್ಯರಲ್ವಾ? ಈಗ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಕಾಯಿಲೆ ಬರ್ತದೆ, ನನಗೆ ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು. ನಮ್ಮ ಜಾತಿ ಬಂದಿತ್ತು ಬ್ಲಡ್ ಬೇಕು ಅಂತ ಕೇಳ್ತಿಲ್ಲ. ಅದು ಕ್ರಿಶ್ಚಿಯನ್ ಬ್ಲಡ್ ಆಗೋದು, ಹಿಂದೂ ಬ್ಲಡ್ ಆಗೋದು, ಮುಸಲ್ಮಾನ್ ಬ್ಲಡ್ ಆಗೋದು, ಯಾರ್ ಬ್ಲಡ್ ಆಗೋದು. ಯಾಕಂತಂದ್ರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ, ಬದುಕಕ್ಕೋಸ್ಕರ ಯಾರು ಬ್ಲಡ್ ಕೊಡಪ್ಪ, ನಮ್ಮ ಜೀವ ಉಳಿದು ಸಾಕು ಡಾಕ್ಟರ್ ಅಂತ ಹೇಳ್ತೀನಿ ಅಲ್ವಾ? ಹೌದು ಅಲ್ಲ? ಹೇಳಿ ಸ್ವಾಮೀಜಿ, ಇದನ್ನೆಲ್ಲ ನೋಡಿ. ನನ್ನ ಜಾತಿಯವನೇ, ನಮ್ಮ ವಂಶದವನೇ ಬ್ಲಡ್ ಆಗ್ಬೇಕು ಅಂತ ಕೇಳ್ತೀನ? ಪ್ರಾಣ ಉಳ್ಕೊಂಡ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್, ನೀನು ಹಿಂದೂ, ನೀನು ಮುಸಲ್ಮಾನ್ ಅಂತ ಹೇಳೋದಿದೆಯಲ್ಲ, ಇದು ಅಮಾನವೀಯವಾದದ್ದು. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನುಷ್ಯರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳ ಜನ ಅನುಮಾನ ಇದೆ. ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದ್ರನ್ನೆಲ್ಲ ಕಳೆದ ವರ್ಷನೇ ಹಿಡಿದುಕೊಂಡಿದ್ದ. ನನಗೀಗ ಮುಂದೆ ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನಾನು ಹೇಳಿದ್ರೆ 3 ವರ್ಷ ಬಜೆಟ್ ಅಲ್ಲಿ ಘೋಷಣೆ ಮಾಡೋಣಪ್ಪ, ಈ ವರ್ಷ ಬೇಡ ಅಂತ ಹೇಳಿ. ಆಮೇಲೆ ಈ ವರ್ಷ ಬಂದೇ ಬಜೆಟ್ಗಿಂತ ಮುಂಚಿಗೆ ಬಂದ. ನಾನು ಹೇಳಿದ್ರೆ ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದ್ರು. ಅದು ಹೇಳಿದ ಮೇಲೆ ಬಜೆಟ್ ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ. ಬೇಕಾದಂತ ಆಸ್ಪತ್ರೆಗಳು ಕೂಡ ಮಾಡ್ತೀವಿ. ಯಾರಿಗೂ ಅನುಮಾನ ಬೇಡ. ನಮ್ಮ ವಿರೋಧಿಗಳು, ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ. ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಸುಮ್ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ. ಮಾಡಕ್ಕಾಗದೇ ಇಲ್ಲ ಅಂತ ನರೇಂದ್ರ ಮೋದಿಯವರೇ ಹೇಳಿದ್ರು. ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು, ಈ 5 ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಲಿಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ. ಈಗ ನಾವು 1 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 1 ಲಕ್ಷ ಕೋಟಿ ರೂಪಾಯಿಗಳನ್ನು ನೋಡಿ ಆಗಿಲ್ಲ.
ಆಗದೂ ಇಲ್ಲ. ಆಗದೂ ಇಲ್ಲ. ಗೊತ್ತಾಯ್ತಾ? ಈಗ ವಿರೋಧಿಗಳು, ನಮ್ಮ ವಿರೋಧಿಗಳಿದ್ದಾರಲ್ಲ, ಇನ್ಮೇಲೆ ಮುಂದಿನ ಚುನಾವಣೆಯಲ್ಲಿ ಈಗೇನು ಆಶೀರ್ವಾದ ಮಾಡಿದ್ರಿ, ಪಾಪ ಬೈ ಒಬ್ಬರಿಗೆ ಆಶೀರ್ವಾದ ಮಾಡಿದ್ರಿ, ಬೈ ಒಬ್ಬರಿಗೆ. ಮುಂದಿನ ಚುನಾವಣೆಯಲ್ಲಿ 8 ಕ್ಷೇತ್ರಗಳಿಗೆ ಆಶೀರ್ವಾದವನ್ನು ಮಾಡಬೇಕು. ನಮ್ಗೆ ಕೇಳ ಹಕ್ಕಿದೆ. ಯಾಕಂದ್ರೆ ಉಳಿದಂತೆ ನಡೆದಿದ್ದೀವಿ, ಒಟ್ಟು ಮಾತುಕತೆ ನಡ್ಕೊಂಡಿದ್ದೀವಿ, ಜಾರಿ ಮಾಡಿದ್ದೀವಿ. ಈಗ ಅಶೋಕ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಎಷ್ಟೇ ಖರ್ಚಾಗಲಿ ಮಾಡೇ ತೀರ್ತೀನಿ. ಮಾಡ್ತೀನಿ, ಮೆಡಿಕಲ್ ಕಾಲೇಜು ಕೂಡ ಮಾಡ್ತೇನೆ. ನಮ್ಮ ಬದ್ಧತೆ, ನಾವು ಕೊಟ್ಟಿರ್ತಕ್ಕಂಥ ಮಾತು, ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತ ಮಾಡಿದ್ದೀವಿ. ಒಂದು ಮೆಡಿಕಲ್ ಕಾಲೇಜು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಇಲ್ಲಿವರೆಗೆ 22 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳನ್ನ ಮಾಡಿದ್ದೇವೆ. ಇವರಿಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ. ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಆಮೇಲೆ ಯುವ ನಿಧಿ ನಿಲ್ಲಿಸ್ತೀವ. 1 ಲಕ್ಷ ರೂಪಾಯಿ, 1 ಲಕ್ಷ ಕೋಟಿ ರೂಪಾಯಿಗಳನ್ನ 2.5 ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ. 1 ಲಕ್ಷ ಕೋಟಿ ನಿಲ್ಲಿಸಬೇಕು. ದಿವಾಳಿ ಆಗಿದೆಯಾ? ನಮ್ಮನ್ನು ಚಾಪಿ ಹೊಡೆದಿದ್ದಾರೆ. ಈಗ ನಮ್ಮನ್ನ ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಈಗ ಜೊತೆಗೆ ಈಗ ಇತ್ತೀಚೆಗೆ ನಡೆದಂತ ಒಂದು ಬೆಳವಣಿಗೆಯಿಂದ ನಿಮ್ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. GST, ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇದನ್ನ ಜಾರಿಗೆ ತಗೊಂಡ್ಬಂದವರು ಯಾರು? ಇದೇ ನರೇಂದ್ರ ಮೋದಿ 2017 ಜಾರಿಗೆ ತಗೊಂಡ್ಬಂದವರು ಯಾರು? ಮೋದಿ ಸರ್ಕಾರ 8 ವರ್ಷ ಆಯ್ತು ಜಾರಿಗೆ ಬಂದು. 8 ವರ್ಷ ಎಲ್ಲ ಟ್ಯಾಕ್ಸ್ ಅನ್ನು ಹೊಡೆದ್ಬಿಟ್ಟು ಈಗ ದಿವಾಳಿ ಗಿಫ್ಟ್, ಅದಕ್ಕೂ ಚಪ್ಪಾಳೆ ಕಟ್ಟರು ನೋಡಿ. ಹೀಗೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂತಂದ್ರೆ 8 ವರ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ. GST ರೇಟ್ ಮಾಡಿದವರು ಅವರೇ, ಇದೇ ನರೇಂದ್ರ ಮೋದಿ. ಈಗ ನ್ಯಾಷನಲೈಸ್ ಮಾಡಬಹುದು, 2 ರೇಟ್ ಮಾಡಿ ಕೊಟ್ಬಿಡಿ. 8 ವರ್ಷ ತೆರಿಗೆ ವಸೂಲು ಮಾಡಿದ್ದೀರಲ್ಲ. ಇದರಿಂದ ಏನ್ ಪರಿಣಾಮ ಆಗಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದಕ್ಕೇನೆ 15,000 ಕೋಟಿ ನಷ್ಟ ಆಗ್ತಾ ಇದೆ.
ರಾಜ್ಯಗಳಿಗೆಲ್ಲ ಬಡತನ ಬರಂಗ್ ಮಾಡಿಬಿಟ್ಟಿದ್ದಾರೆ. ಇದು ಮಾಡ ಅಂತ ಹೇಳಿದವ್ರು ಯಾರು? GST ತಗೋಬರಿ ಅಂತ ಹೇಳಿದವ್ರು ಯಾರು ಇವರಿಗೆ? 4 ರೇಟ್ ಮಾಡಿ ಅಂತ ಹೇಳಿದವ್ರು ಯಾರು ಇವರಿಗೆ? ಈಗ 4 ರೇಟ್ ಮಾಡಿಬಿಟ್ಟು 2 ರೇಟ್ ಮಾಡಿ ದೀಪಾವಳಿ ಗಿಫ್ಟ್ ನೀವು ವಸ್ತ್ರಾಭರಣ ಕೊಟ್ಟರೆ ಅವರು ಗಿಫ್ಟ್ ಇದು ನೋಡಿ, ಇದು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ಕೋಮು ಸೌಹಾರ್ದವನ್ನ ಹಾಳು ಮಾಡಿದ್ರು ಯಾರು ಅಂತಕ್ಕಂಥದನ್ನ ನಾನು ಹೇಳಕ್ ಹೋಗಲ್ಲ. ಹಾಳು ಮಾಡಿದವರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಕೋಮು ಸೌಹಾರ್ದತೆಯಿಂದ ಹಾಳು ಮಾಡಿದವರು ಯಾರು? ಈ ಕೋಮು ಸೌಹಾರ್ದತೆ ಇದ್ರೆ ಯಾವುದೇ ಜಿಲ್ಲೆ ಆಗ್ಬೋದು, ಯಾವುದೇ ರಾಜ್ಯ ಆಗ್ಬೋದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಕೋಮು ಸೌಹಾರ್ದತೆ ಇದ್ರೆ ಆತಂಕದಲ್ಲಿ ಬದುಕಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೋಮು ಸೌಹಾರ್ದವನ್ನು ಕಾಪಾಡಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವನ್ನ ಬಹಳ ಎಚ್ಚರಿಕೆಯಿಂದ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವ್ರು ಏನು ಮಾಡಲ್ಲ. ಹಿಂದಿನ ಸರ್ಕಾರ ಏನಾದ್ರು ಮಾಡಿದ್ದ? ಏನು ಮಾಡಿಲ್ಲ. ಆದರೂ ಟೀಕೆ, ಸುಳ್ಳುಗಳು ಹೇಳೋದು. ಅದಕ್ಕೆ ನಾವು ಈ ಸಾರಿ ಮಿಸ್ಇನ್ಫಾರ್ಮೇಶನ್, ಸುಳ್ಳು ಹೇಳೋರ ಮೇಲೆ ಕಾನೂನು ತರ್ತಾ ಇದ್ದೀವಿ. ನಾವು ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಅಪಪ್ರಚಾರ ಮಾಡೋದು, ಸುಳ್ಳು ಮಾಹಿತಿಗಳನ್ನು ಕೊಡೋದು ಜನಗಳಿಗೆ, ಮತ್ತೆ ಈ ತರ ಕೋಮು ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು ಅಂತವ್ರ ಮೇಲೆಲ್ಲ ಕಾನೂನು ತಗೊಬರ್ತಕ್ಕಂಥ ಪ್ರಯತ್ನ ನಾನು ಹೇಳಿದ್ದೀನಿ. ಈಗಾಗಲೇ HK ಪಾಟೀಲ್ಗೆ ಕಾನೂನು ತರಲಿ ಅಂತ, ಪ್ರಿಯಾಂಕರ್ಗೆ ಮತ್ತೆ HK ಪಾಟೀಲ್ ಅವರಿಬ್ರು ಈಗ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆಮೇಲೆ 2003 ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿರುವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಸಂಘಟನೆ ಸಾರ್ವಜನಿಕ ಅಥವಾ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆಗಳನ್ನು ಮಾಡಿದ್ರೆ ಅದನ್ನು ನಿಷೇಧಿಸಬೇಕು ಅಂತೇಳಿ ಕಾನೂನು ಸುತ್ತೋಲೆ ಹೊರಡಿಸಿದ್ದಾರೆ. ಯಾರು ಹೊರಡಿಸಿದ್ರು? ಮಿಸ್ಟರ್ ಜಗದೀಶ್ ಶೆಟ್ಟರ್. Then he was the Chief Minister of Karnataka. ನಾವು ಅದನ್ನೇ ಮಾಡಿದ್ದೀವಿ. ಯಾವುದೇ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್ ಸಾರ್ವಜನಿಕ ಜಾಗದಲ್ಲಿ ಮಾಡಬಾರದು. ಅದು ಮಾಡಿದ್ರೆ ನಮಗೆ RSS ಬಲಿ ಹಾಕಿಕೊಂಡಿದ್ದಾರೆ, ಮಟ್ಟ ಹಾಕಿಕೊಂಡಿದ್ದಾರೆ. ಮಾಡಿದ್ರೆ ಮಾಡಬಹುದು, ನಾವು ಮಾಡಿದ್ರೆ ಅದಕ್ಕೆ ಬಣ್ಣ ಕಟ್ಟೋದು, ಜಾತಿ ಬಣ್ಣ ಕಟ್ಟೋದು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನಪ್ಪ ಮಾಡ್ತೇನೆ ಅಂತಂದ್ರೆ, ಇಂಥ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥ ಭಾವನೆ ನನಗೆ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಸಾಕು ಅಂತ ಅನಿಸುತ್ತೆ. ಇಷ್ಟು ಮಾತ್ರ ಹೇಳ್ತೀನಿ.
ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು, ಇದು ಹಬ್ಬದ ದಿನ ಕಡೆ ಅಂತಂದ್ರೂ ಬಿಟ್ಟಿಲ್ಲ. ರೈ ಇಲ್ಲ ನಾನು 1 ಲಕ್ಷ ಜನರಿಗೆ ವಸ್ತ್ರ ವಿತರಣೆ ಮಾಡ್ತಾ ಇದ್ದೀನಿ. ನೀವು ಬರಲೇಬೇಕು ಅಂತ ನಾನು ಅಪ್ಪನ ಬಿಟ್ಟು ಬಂದಿದ್ದೀನಿ. ಈ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೂ ಕೂಡ ಬಹಳ ಸಂತೋಷ ಆಯಿತು. ಇಷ್ಟು ಜನರಿಗೆಲ್ಲ ವಸ್ತ್ರ ವಿತರಣೆ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ಕೆಲಸ. ನೀವು 5 ಕೋಟಿ ಆಮೇಲೆ ಅಶೋಕ್ ರೈ ಒಂದು ಪತ್ರ ಕೊಟ್ಟರು. ಆ ಪತ್ರದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಈ ಜೇನು ಕಚ್ಚಿ ಒಬ್ಬರು ಇನ್ನೊಂದು ಸತ್ತೋಗಿದ್ದಾಳೆ, ಅದಕ್ಕೆ 5 ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ. 5 ಲಕ್ಷ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿಗಳನ್ನ ಕೊಡುತ್ತೇನೆ. ನಾನು ಈಗಾಗಲೇ ಆದೇಶ ಮಾಡಿದ್ದೀನಿ, ಸ್ವಲ್ಪ ದಿನದಲ್ಲೇ ಬರ್ತದೆ. ಅದರಿಂದ ಅಶೋಕ್ ಕುಮಾರ್ ರೈ ಬೇರೆಯವರಿಗೆ ಮಾದರಿಯಾಗಲಿ. ನಿಮಗೆ ಶಕ್ತಿ ಇಲ್ಲದ್ರೆ ಮಾಡಕ್ ಹೋಗ್ಬೇಡಿ. ಯಾರ್ಯಾರಿಗೆ ಶಕ್ತಿ ಇದೆ ಅದನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ, ಸ್ವಲ್ಪ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಶೋಕ್ ರೈ ಮತ್ತು ಅವರ ಕುಟುಂಬದವರಿಗೆ ಆಯುಷು, ಆರೋಗ್ಯ, ಇನ್ನೊಂದಷ್ಟು ಐಶ್ವರ್ಯ ಕೊಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.